ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ರೇಖಾ ಗಣೇಶ್ ಮತ್ತು ಮಕ್ಕಳು, ವಿರಾಜಪೇಟೆ. ಸತ್ಯವತಿ, ಮುಲ್ಕಿ. ಹರೀಶ್ ಪಾಯ್, ದುಬೈ. ವಿಜಯ್ ಕುಮಾರ್ ಅಂಡ್ ಫ್ಯಾಮಿಲಿ, ಮೈಸೂರು. ಸಂಧ್ಯಾ ಶೆಟ್ಟಿಗಾರ್, ಬೆಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಏಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗೃತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕ ವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ.
ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರ ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹ್ಞೂ ಎನ್ನುವಿರಾ? ಪ್ರತಿಯೊಂದು ವಸ್ತುವನ್ನು ನೀವು ಹಾಕಿಕೊಳ್ಳುವಾಗ ದೇವರಿಂದ, ದೇವರ ಮೂಲಕ ದೇವರಿಗೇನೆ ಯೋಚನೆ ಮಾಡಿ ನಿಮ್ಮ ಎಲ್ಲ ಪ್ಲಸ್ ಹೆಚ್ಚಿಸುತ್ತೇನೆ ಅಂತಾರೆ ಗುರುಜಿ. ಇನ್ನೆಂತ ಬೇಕು? ಆ ಕಷ್ಟದಿಂದ ನಾಮಸ್ಮರಣೆ ಮಾಡಿ ಭಸ್ಮ ಹಾಕಿಕೊಂಡು, ತಿಲಕ ಹಾಕಿಕೊಂಡು, ದೇಹದ ಈಗಲೇ ಚರ್ಮ ದಪ್ಪ ಅದಕ್ಕೊಂದು ಭಸ್ಮ ಹಾಕ್ಕೊಂಡು ಅದ್ರ ಹೊರೆ ಹೊರಬೇಕದು ನಾವೇನು ಕೇಳ್ತೇವ? ನಾವು ಶಿವಭಕ್ತ ಅಂತ ಕಣ್ಣು ಕಿವಿ ತೂತೊಂದು ಬಿಟ್ಟು ಎಲ್ಲ ಹಚ್ಕೋತೀರಿ. ಕಣ್ಣೊಳಗೆ ಹಾಕ್ಕೊಳ್ಳಿ ಅಂತ ಕಣ್ಣೇ ಹೇಳುತ್ತೆ, ನಂಗಿಲ್ವಾ? ಕಣ್ಣೊಳಗೆ ಹಾಕೊಂಡು ಉರಿತದೆ ಅಂದರೆ ಬೇಡ, ಅಂದರೆ ಯಾವುದೂ ಮೇಕಪ್ ಬೇಡ. ಎಲ್ಲ ಎನರ್ಜಿ ಸೂಚಕ ಅಲ್ಲ, ಅಲರ್ಜಿ ಸೂಚಕ. ಬಿಟ್ಟು ಬಿಡು ಅಂತ ಅಂಗಗಳು ಮಾತಾಡ್ತವೆ. ನಮ್ಗೆ ಆ ಮಾತು ಕೇಳುವ ಅಭ್ಯಾಸವೇ ಇಲ್ಲ. ಲ್ಯಾಟ್ರಿನಿಗೆ ಹೋಗಿ ಮಲವಿಸರ್ಜನೆ ಆದರೆ ಅಂತ ಒಮ್ಮೆ ನೋಡಿ, ನಾನು ಇಷ್ಟು ಮನ್ ಕಲರ್ ಬೀಳುತ್ತೆ. ತಕ್ಷಣ ಬಟನ್ ಒತ್ತಿ ಶುದ್ಧ ನೀರು ಬಿದ್ದಾಗ ಬೇಸಿನ್ ಚೊಕ್ಕಾಗತ್ತೆ. ಗುರುಜಿಯಾಗಿ ಹೇಳ್ತಾರೆ, ಜನ್ಮ ಜನ್ಮಾಂತರದ ಕರ್ಮಗಳಿದ್ದರೂ ಕೂಡ ಇಷ್ಟಮನ ಕಲರ್ನಿಂದ ನಿನ್ನನ್ನು ಪೀಡಿಸುತ್ತವೆ. ನಾಮಸ್ಮರಣೆಯನ್ನು ಬಲವಾಗಿ ನೀನು ಮಾಡಿದೆ ಅಂದರೆ ಒಂದೇ ಕ್ಷಣದಲ್ಲಿ ಕಮೋಡ್ ಸ್ವಚ್ಛವಾಗುತ್ತದೆ, ದೇಹ ಸ್ವಚ್ಛವಾಗುತ್ತದೆ. ಎಷ್ಟು ಸರಳ ಉದಾಹರಣೆ. ದಿನಚರಿ ಪ್ರತಿಯೊಂದು ಕೂಡ ಪ್ರಕೃತಿಯ ಅಡಿ ನೀವಿದ್ರೆ, ಮರದ ಅಡಿ ಇದ್ರೆ ಮರವೇ ಪಾಠ ಕಲಿಸುತ್ತೆ ಅಂತಾರೆ. ಶಿಗುರುಜಿ ಹೇಳ್ತಾರೆ, ಎಷ್ಟೋ ಮರದಡಿ ನಾನು ಮಲಗಿದ್ದೆ, ಕೂತಿದ್ದೆ, ಕುಣಿದಿದ್ದೆ. ನಾಗರ ಹಾವು ಬಂದು ನನ್ನ ಹತ್ತಿರ ಬರುತ್ತೆ, ಓಂ ಅಂತ ನಾನು ದೀರ್ಘವಾಗಿ ಹೇಳುವಾಗ ಹೆಡೆ ಬಿಚ್ಚತ್ತೆ, ಇನ್ನೊಂದು ಸಾರಿ ಓಂ ಅನ್ನುವಾಗ ಹೆಡೆ ಮಡ್ಚತ್ತೆ, ಮತ್ತೊಂದು ಸಾರಿ ಓಂ ಅನ್ನುವಾಗ ವಾಪಸ್ ಹೋಗುತ್ತೆ. ನೀ ಬೇಕಾದ್ರೆ ಪ್ರಾಕ್ಟಿಕಲ್ ಮಾಡಿ ನೋಡು ಅಂತಾರೆ. ಯಾರಿಗೂ ಧೈರ್ಯ ಇಲ್ಲ. ಇಷ್ಟ ಪ್ರೇಮದ ಸಾಕಾರ ನಾವು ಆದರೆ ಖಂಡಿತವಾಗಿ ಮಾಡ್ತೇವೆ. ಯಾವುದು ಕಷ್ಟ ಅಲ್ಲ. ನಾವು ತ್ಯಾಗ ಮಾಡಲಿಕ್ಕೆ ತಯಾರೇ ಇಲ್ಲ, ದೇಹದಂಡನೆಗೆ ತಯಾರೇ ಇಲ್ಲ. ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಚಾಲೆಂಜ್ ತಗೋಬೇಕು ನೀವು. ಆಗುತ್ತದೆ, ಆಗಿಯೇ ಆಗುತ್ತದೆ. ನನ್ನ ದೇವರಿಂದ ಖಂಡಿತವಾಗಿ ನಾನು ಗೆಲ್ಲುತ್ತೇನೆ. ಗೆದ್ದೇ ಗೆಲ್ಲಿಸುತ್ತಾನೆ. ಬರೀ ಥಿಯರಿಟಿಕಲ್ ಲೆವೆಲ್ ನಾವು ವಾದ ಮಾಡ್ತೇವೆ. ಸತ್ಸಂಗ ಮಾಡುವಾಗ ನಮ್ಮ ಭಕ್ತರ ನೋಡು, 10 ನಿಮಿಷ ಏಕಾಗ್ರತೆ ಕಣ್ಣು ಮುಚ್ಚಿಕೊಂಡು ನೀವು ಇರಬೇಕು. ಇರಿ ನೋಡೋಣ ಅಂತ ಹೇಳಿ ಒಬ್ರು ಅವ್ರು ಇರ್ತಾರೆ ನೋಡಿ, ಅಂತಾರೆ. ದುರ್ವಾಸನ ಅಪರಾವತಾರ ತೋರಿಸ್ತಾರೆ. ಮಾಡಿ ತೋರಿಸಿ 10 ನಿಮಿಷ ಅಲ್ಲ, 1 ನಿಮಿಷ ಏಕಾಗ್ರತೆಯಲ್ಲಿರಿ. ಮನಸ್ಸು ಶುಡ್ ಬಿ ಬ್ಲ್ಯಾಂಕ್. ಯಾವ ಯೋಚನೆ ಇರಬಾರ್ದು, ಮನಸ್ಸು ಬ್ಲ್ಯಾಂಕ್ ಆಗಿರ್ಬೇಕು. ಆಕಾಶದಲ್ಲಿ ಯಾವ ಮೋಡು ಇಲ್ಲದಿದ್ದಾಗ ಹೇಗಿರುತ್ತೋ ಸಾಧ್ಯವೇ ಇಲ್ಲ. ನಿಮ್ಮ ಮನಸ್ಸು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಇಲ್ಲ ಇಲ್ಲ ಕೇಳುತ್ತೆ ಅಂತ ಹೇಳಿದರೆ ಅದು ಸುಳ್ಳು, ಹಸಿ ಸುಳ್ಳು. ಮನುಷ್ಯರಾಗಿ ವರ್ತಿಸಿ, ಅತಿಮಾನವರಾಗಿ ನಡೆಸಬೇಡಿ. ಶ್ರೀಗುರುಜಿ ಯಾವಾಗಲೂ ಹೇಳ್ತಾರೆ, ಸಾಕಾರ, ಪರಿಶುದ್ಧತೆ, ಪರಿಪೂರ್ಣತೆ, ಪರಿಪಕ್ವತೆ, ಪ್ರಬುದ್ಧತೆಯ ಸಾಕಾರ ಆಗಿ. ಭಗವಂತ ಬಂದು ಪ್ರತಿದಿನ ನನ್ನನ್ನು ಎಬ್ಬಿಸ್ತಾನೆ. ಮಗು ಏಳು, ಮಗು ಮಲಗಿಕೋ. ಇಲ್ಲಿ ನಿಮ್ಮ ಅಮ್ಮ ಬಂದು ಅಪ್ಪ ಬಂದು ಜಗಂಟೆ ಬಡ್ದು ಇಷ್ಟ ಆದರೂ ನೀವು ಹೇಳುವುದಿಲ್ಲ. ನಾವು ಎಷ್ಟು ನಿದ್ರೆಯಲ್ಲಿ ಮಗ್ನರಾಗಿದ್ದಾರೆ. ನಾವು ಮಾಡುವ ಕೆಲಸ ಭಗವಂತನೇ ಮಾಡಬೇಕು. ದಾಸನಾಗಿ ನಿನ್ನೊಳಗೆ ದುಡಿಯುತ್ತೇನೆ. ಗುರುಜಿ ಹೇಳ್ತಾರೆ, ನಿನ್ನೊಳಗೆ ವಾಸವಾಗಿ ದಾಸನಾಗಿ ದುಡಿಯುತ್ತೇನೆ, ನಂಗೇನು ಬೇಡ. ಕೃತಾರ್ಥತೆಯಿಂದ 1 ಹನಿ ಕಂಬನಿ ಸುರಿಸು ಸಾಕು. ಕಣ್ಣಿಗೆ ಕೈ ಇಟ್ಕೊಳ್ಳಿ, ಕಂಬನಿ ಬರುತ್ತೆ. ಅಯ್ಯೋ ನಂಗೆ ನೋವಾಗುತ್ತೆ. ನಿಮಗೆ ನೋವಾದ್ರೆ ತಾನೆ ಭಗವಂತ ಕೃಪೆ ನಿಮಗೆ ಹಂಚೋದು. ಆ ಲಾಭ ಬೇಕು, ಇಷ್ಟು ಕಷ್ಟ ಬೇಡ, ನಷ್ಟ ಬೇಡ.
ನಾವೆಲ್ಲ ಅಳಿತೇವೆ. ನಷ್ಟ ಕಷ್ಟ ಇಲ್ಲದೆ ಎಲ್ಲವೂ ನಮಗೆ ಬರಲಿ. ನಾನು ಯಾವಾಗಲೂ ಜೋಕ್ ಮಾಡೋದು, 1ನೇ ತಾರೀಕು ಆದ್ಕೊಳ್ಳಿ ಎಲ್ಲ ಸ್ಟಾಫ್ ಸಂಬಳಕ್ಕೆ ಬನ್ನಿ ಅಂದರೆ ಬರ್ತಾರೆ. ನಾವು ಕೆಲಸವೇ ಮಾಡಿಲ್ಲ ಸರ್, ಅವ್ರ ಥಾಟೇ ಬರೋದಿಲ್ಲ. ಈ ಪೆದ್ದ ಬಾಸ್ ಹೇಳ್ತಾನೆ, ನಾನು ಖಂಡಿತವಾಗಿ ಸಂಬಳ ತಗೊಳ್ಳೋದಿದ್ರೆ ಅವರಿಗೆ ನೋವಾಗೋದಿಲ್ಲ, ನಲಿವಾಗತ್ತೆ. ಅದು ಗೊತ್ತಿಲ್ಲ ನಿಮಗೆ. ಯೋಚನೆ ಮಾಡಿ, ನಮ್ಮ ಮನಸ್ಸು ಎಷ್ಟು ವ್ಯಭಿಚಾರಿ, ಎಷ್ಟು ಕಳ್ಳತನದ ತಿಜೋರಿಯಾಗಿದೆ. ಪಡೆಯುತ್ತೀರಿ ಕೊಡಿ. ಭೂಗೋಳದ ಸಾಕಾರ ಅಂದರೆ ತ್ಯಾಗ, ಸೇವೆ, ಸಾಕಾರ. ಮರ ಪಡೆಯುತ್ತದೆ ಬಿಸಿಲನ್ನು, ಎಷ್ಟೋ ದೂರದಿಂದ ನೀರು ತಗೊಂಡು ಬರುತ್ತೆ, ನೆರಳಾಗಿ ಪಸರಿಸುತ್ತದೆ. ಹೂ, ಹಣ್ಣು, ಮೊಗ್ಗು ಎಲ್ಲ ಕೊಡುತ್ತದೆ. ದುಡ್ಡು ಕೇಳುತ್ತೇನು? ನದಿಯಲ್ಲಿಂದೋ ಬರುತ್ತೆ. ಯಾರು ಬೇಕಾದ್ರೆ ತಗೊಳ್ಳಿ, ಯಾರು ಬೇಕಾದ್ರೆ ತಿನ್ಕೊಳ್ಳಿ, ನಥಿಂಗ್ ಟು ವರಿ. 1 ಅಂಶವಾದರೂ ಕೊಡಿ. ಗುರುಜಿ ಹೇಳೋದು 10 ಅಂಶವಾದರೂ ಕೊಡಿ, 90 ಅಂಶ ನಿಮಗೆ. ನಾನು ಮಾಡಿದ್ದೇನೆ. ನಮ್ಮ ಟ್ರಸ್ಟನ್ನು 99% ಟ್ರಸ್ಟಿಗೆ ಹಾಕಿ ನಾನು ಟ್ರಸ್ಟನ್ನು 10 ವರ್ಷ ಬದುಕಿಸಿದ್ದೇನೆ. ಆಗ ಆದಾಯ ಏನೂ ಇಲ್ಲ, ಎಲ್ಲ ನನ್ನ ಆದಾಯ, ಗುರುಜಿ ಕೊಟ್ಟ ಶಕ್ತಿಯಿಂದ ದುಡಿದ ಆದಾಯ. ತ್ಯಾಗ ಮಾಡಿ. ಭೂಗೋಳ ಹೇಳುವುದಿಷ್ಟೇ, ಸಂತೋಷವನ್ನು ಆವಾಹಿಸಿ ಸಂತೋಷದಿಂದ ಜೀವನ ಕಳೆಯಿರಿ. ಜಗತ್ತಿನ ಎಲ್ಲರೂ ಬಂಧು ಬಾಂಧವರು, ಒಂದೇ ತಾಯಿಯ ಮಕ್ಕಳು ಅಂತ ತಿಳಿಯಿರಿ. ತಿಳಿದು ನಿಮ್ಮ ಮೇಲೆಯೇ ಸಿಟ್ಟುಕೊಳ್ಳಿ, ನಿಮ್ಮ ಮೇಲೆಯೇ ಮತ್ಸರ ಪಡೆಯಿರಿ, ನಿಮ್ಮನ್ನೇ ಕ್ರೋಧದಿಂದ ತಿವಿಯಿರಿ. ಇತರರ ದೋಷ ನೋಡಬೇಡಿ, ನಿಮ್ಮ ದೋಷವನ್ನೇ ನೋಡಿ. ಜಗತ್ತಿಗಾಗಿ ನನ್ನ ಮನಸ್ಸು ಹೃದಯ ಯಾಕೆ ಮಾಗುವುದಿಲ್ಲ, ಯಾಕೆ ಬೆರೆಯುವುದಿಲ್ಲ ಕೇಳ್ಕೊಳ್ಳಿ ನೀವೇ. ಎಷ್ಟೋ ಜನ್ಮದಿದೆ. ಭಗವಂತನ ಕಾಪರೇಟ್ ಬೇಡಿ ತಲೆ ಜಜ್ಕೊಂಡು ಎಷ್ಟು ಜನ್ಮದ್ದಿದೆ ಹೇಳೋ. ಒಂದು ಕಾಲದಲ್ಲಿ ಅವನೇ ಸ್ಟಾರ್ಟ್ ಮಾಡಿದ ಅಂತಾರೆ ಗುರುಜಿ. 400 ಬಾಯಿಲಿ ಅಂದರೆ 400 ಜನ್ಮದ, 200 ಬಾಯಿಲಿ 1000 ಬಾಯಿಲಿ ಎಷ್ಟು ಜನ್ಮ ಬಾಕಿ ಅಂತ. ಕೊನೆಗೆ ಗಲಾಟೆ ಜಾಸ್ತಿಯಾಗಿ ಎಲ್ಲ ಬೇಡಿದ್ರಂತೆ. ನೀನು ಏನು ಹೇಳ್ಬೇಡ, ಸುಮ್ಮನಿರು, ನಾವು ಆರಾಮಾಗಿ ಆರಾಧಿಸಿ ಆವಾಹಿಸಿ ಹೋಗ್ತೇವೆ. ನೀನು ಕಾಣುದಾರ ಕಾಣು, ಬಿಡುದಾರ ಬಿಡು. ಲಾಸ್ ನಮಗೇನೆ. ಫಸ್ಟ್ ಅವರು ಸಿಗ್ತಿತ್ತು, ಅದು ಬಿಟ್ಟೋಯ್ತು. ಹೈಯೆಸ್ಟ್ ವಾಲ್ಯೂಮ್ನಲ್ಲಿ ಭಗವಂತ ಮಾತಾಡ್ತಿದ್ದ. ಅದಕ್ಕೆ ಹಬ್ಬದ ವೇಳೆ ಯೋಚನೆ ಮಾಡಿ ಗರುಡ ಪಟ ನಾವು ಹಾಕ್ತೇವೆ. ಹಬ್ಬದ ವೇಳೆ 8 ದಿನವಾದರೂ ನೀನು ಹೈಯೆಸ್ಟ್ ವಾಲ್ಯೂಮ್ನಲ್ಲಿ ಮಾತನಾಡೋ. ಗರುಡ ವಿಷ್ಣುವನ್ನು ಕೊಂಡು ಹೋದಂತೆ ನಿನ್ನ ಮಾತಿನ ಮೂಲಕ ನಾವು ಮೇಲೆ ಹಾರುತ್ತೇವೆ, ಮೇಲೆ ನೋಡುತ್ತೇವೆ. ಆತ್ಮಾವಲೋಕದಿಂದ ನಾವು ಜೀವನ ಉದ್ಧರಿಸಿಕೊಳ್ಳುತ್ತೇವೆ. ಇವರು ಗರುಡ ಪಟ ಕಟ್ತಾರೆ, ಭಗವಂತನ ಲೋಯೆಸ್ಟ್ ವಾಲ್ಯೂಮ್ ಬಿಡಿ, ಹೈಯೆಸ್ಟ್ ವಾಲ್ಯೂಮು ನಿಮ್ಮ ಕಿವಿಗೆ ಕೊಯ್ಲೋದಿಲ್ಲ. ಲಾಸ್ ಟು ಅಸ್ ಓನ್ಲಿ. ಅಷ್ಟಾದರೂ ನಮ್ಮ ತಂದೆ ತಾಯಿ ಆಗಲಿ, ಅಜ್ಜ ಅಜ್ಜಿ ಆಗಲಿ, ಪುರೋಹಿತರಾಗಲಿ ಭಗವಂತನ ವಾಣಿ ಕೇಳಬೇಕು. ಈ ತನಕೂ ಹೇಳುವುದಿಲ್ಲ. ಇವತ್ತು ನೀವು ಯಾವುದಾರ ಅರ್ಚಕರ ಹತ್ರ ಹೋಗಿಬೇಡಿ, ಭಗವಂತ ಏನು ಹೇಳಿದಾರ? ಸತ್ತು ಮೂರ್ತಿ ಮಾತಾಡತ್ತಾ, ಈ ತಲೆ ಇಲ್ದಿದೇವ ಅಂತಾರೆ. 50 ವರ್ಷದ ಹಿಂದೆ ನಾನು ಹೋಗ್ತಾ ಇದ್ದೆ, ಕುಂದಾಪುರದಿಂದ ಉಡುಪಿ ತನಕ ಮಾಬುಕುಳದವರೆಗೆ ಎಲ್ಲ ದೇವಸ್ಥಾನದ ಹಬ್ಬದ ದಿನ ಬೆಳಗ್ಗೆ 4 ಗಂಟೆಗೆ ಅಲ್ಲದೆ ಅರ್ಚಕರನ್ನು ಕೇಳ್ತಿದ್ದೆ, ದೇವರೇನು ಹೇಳ್ದ? ಮನೆಗೆ ಹೇಳೋದೆಲ್ಲ ಏನಿಲ್ಲ, ಬಾಗಿಲು ತಕೊಂಡು ಓಡುದು. ದೇವರು ಮಾತಾಡೋದು, ಅದು ಕಲ್ಲು ಮಾತಾಡುತ್ತಾ? ಮತ್ತೆ ಯಾಕೆ ಪೂಜೆ ಮಾಡ್ತೀರಿ? ನಾವು ತಿಂಗಳು ಸಂಬಳ ಬರುತ್ತೆ, ಅದಕ್ಕೆ ಪೂಜೆ ಮಾಡ್ತೇವೆ. ಗಿಂಬಳು ಸಿಕ್ಕತ್ತೆ, ಕೆಲವೊಮ್ಮೆ ಕಾಯಿ ಕಡಿಯೂ ಸಿಕ್ಕತ್ತೆ, ಹಣ್ಣು ಸಿಕ್ಕತ್ತೆ. ಸಿಕ್ಕದಿದ್ರೆ ನಾವು ಗುಳುಮ ಮಾಡ್ತೇವೆ, ಯಾರೂ ನೋಡೋದಿಲ್ಲ. ದೇವರಿಗೆ ಜೀವ ಇದ್ದರೆ ಬೈದು ಬೇಡವಾ? ನಮ್ಮ ಕೈಗೆ ನೋವು ಮಾಡೋದು ಬೇಡವಾ? ಮಾಡಿ ನಿಂಗೆ ಅಷ್ಟು ಗೊತ್ತಿಲ್ವಾ? ನಂಗೆ ಬೈತಿದ್ದೀರಿ ಎಲ್ಲರೂ. ಆಗ ನನಗೊಂದು ಕುತೂಹಲ ಹೊಡೆದದ್ದು, ಭಗವಂತ ಮಾತನಾಡೋದು ಹೌದೇ? ಯಾಕೆ ಮಾತಾಡೋದಿಲ್ಲ ಎಲ್ಲರ ಜೊತೆ? ಯಾರಿಗೂ ಅದು ಬೇಕಾಗಿಲ್ಲ, ಯಾಕೆ? ಉತ್ತರ ಸಿಕ್ತು. 19 ವರ್ಷದಲ್ಲೇ ನನಗೆ ಎಲ್ಲ ಲೀಕ್ ಆಗಿತ್ತು ಗುರುಜಿ ಕೃಪೆಯಿಂದ. ಜನರಿಗೆ ಬೇಕಾಗಿಲ್ಲ, ಯಾಕೆ? ಇನ್ನೂ ಉತ್ತರ ಸಿಕ್ಕಲಿಲ್ಲ. ನಮ್ಮ ಭಕ್ತರಿಗೆ ಬೇಕಾಗಿಲ್ಲ ಭಗವದ್ವಾಣಿ, ಮತ್ತು ಅದು ಬಿಡಿ ಸರ್, ನಂಗೆ ಬೇಕಾಗಿಲ್ಲ. ಧರ್ಮಕ್ಕೆ ನಿಮ್ಗೆ ಭಗವಂತ ಹೀಗೆ ಹೇಳಿದ್ದಾನೆ, ಹೌದಾ? ಅದು ಹೇಳ್ತಾರೆ. ನೀವು 8 ದಿನದಲ್ಲಿ ಸಾಯ್ತೀರಿ ಅಂತ ನಾನು ಯಾರು ಹೇಳಿಗೆ ಆಯ್ತು ಕತೆ, ನಂಗೆ ಕಲ್ಲೆ ಹೊಡಿತಾರೆ. ಅದು ಸತ್ವೇ ಆದರೂ ಕೂಡ ಅವರು ಮೈನಸ್ ಯಾವುದನ್ನು ಸೇರಿಸಲಿಕ್ಕೆ ಮನುಷ್ಯ ಸಾಧ್ಯವಿಲ್ಲ. ಒಂದು ಕಾಳಿ ತಾಯಿ ಫೋಟೋ ಮನೇಲಿ ಇಡುವುದಿಲ್ಲ. ಎಲ್ಲ ನಾನು ರುಂಡ ಕತ್ತರಿಸಿ ಅಲ್ಲಿ ಸೇರಿಸಲಿ ಏನೀಗ? ಆ ಕೊಳಕು ರುಂಡದೊಟ್ಟಿಗೆ ನನ್ನ ಶ್ರೇಷ್ಠ ರುಂಡ ಹೋಗುತ್ತಲ್ಲ. ಇಲ್ಲ, ನಾ ಬದುಕಬೇಕು ಯಾರಿಗಾಗಿ?
ಯಾರು ಹೇಳ್ತಾರೆ ನೀವು ಬದುಕಬೇಕಂತ ಯೋಚನೆ ಮಾಡಿ. ಎಂತೆಂಥವರೆಲ್ಲ ಸತ್ತೋದ್ರು, ಜಗತ್ತಿಲ್ವಾ? ಸೂರ್ಯೋದಯ ಸೂರ್ಯಾಸ್ತಮಾನ ಆಗ್ತಾನೇ ಇರುತ್ತೆ. 1 ತಿಂಗಳು, 1 ವಾರ, 2 ವಾರ, ಹೆಚ್ಚಂದ್ರೆ 1 ವರ್ಷ. ವರ್ಷಾಂತಿಕ ಅಂದ್ರೆ ಮುಗೀತು, ಅವ್ರು ಕಂತಿ ಹೋದ್ರು ಅಂತ. ಇಷ್ಟಾದರೂ ನಮಗೆ ನನ್ನಿಂದಾಗಿ ಜಗತ್ತು, ನನ್ನ ಬೆಲೆ ಎಷ್ಟು ಗೊತ್ತೇ? ಎಲ್ಲರ ದೃಷ್ಟಿಯಲ್ಲಿ ನೀವು ಎಷ್ಟು ನೋಡಿ, ನಾನು ಮಹಾತ್ಮ, ವಿದ್ಯಾ ವಾಚಸ್ಪತಿ ಅಂತ ಬಿರುದು ಪಡೆದವರು ನಂಗೊಂದು ಲೆಟರ್ ಬರೆದಿದ್ರು. ನಾನು ಜಪಕ್ಕೆ ಕುಳಿತಾಗ ಜಗತ್ತಿನ ಎಲ್ಲರೂ ನನ್ನ ಮುಂದೆ ಟಪಟಪ ಬಿದ್ದು ಸತ್ತೇ ಹೋಗಬೇಕು. ಕಳೆದ 10 ವರ್ಷಗಳಲ್ಲಿ ಈ ಭಾವನೆ ಇತ್ತು. ದಯಮಾಡಿ ಅದು ತಪ್ಪು ಅಂತ ನನಗಾಗಿದೆ. ಆ ನನ್ನ ದುರ್ತನದಿಂದ ಪರಿಹಾರ ಒದಗಿಸುವಿರಾ? ಅದಕ್ಕೊಂದು ಹೇರಿಂಗ್ ನಂದು, ದಯವಿಟ್ಟು ಅವ್ರನ್ನ ಮೇಲೆತ್ತಿ ಅಂತ. ಒಂದೇ ದಿನದಲ್ಲಿ ಉತ್ತರ ಕೊಟ್ಟರು. 11 ದಿನ ಈ ಚಿಕಿತ್ಸೆ ಮಾಡುವಂದರು. ಅವ್ರು ನಿಷ್ಠೆಯಿಂದ ಮಾಡಿದ್ರು. 5 ದಿನದಲ್ಲಿ ಅವ್ರಿಗೆ ಪರಿಹಾರ ಆಯ್ತು. ನಂಗೆ ಸಿಕ್ಕಿದ್ದೇನೂ ಇಲ್ಲ, ಏನೇ ಬಿಡಿ. ಆದರೂ ಅವರಿಗೊಂದು ಒಳ್ಳೇದಾಯ್ತಲ್ಲ. ಅವ್ರ ಹೆಂಡತಿ ಬಂದು ಕೊನೆಗೆ, ದಯಮಾಡಿ ನಾನು 10 ವರ್ಷದಿಂದ ಬೇಡ್ತಾ ಇದ್ದೆ, ನೀವು ಬರೆದು ಕೊಡ್ಬೇಕಂತ ಬರೆದು ಕೊಡಲೇ ಇಲ್ಲ. ಕೊನೆಗೆ ಕಾಲಿಗೆ ಬಿದ್ದು ಗೊಳೋ ಅಂತತ್ತೆ ಬರೆದು ಕೊಟ್ಟರು. ಅದರಿಂದ ಈಗ 11 ದಿನ ಅಂತ ಹೇಳಿದ್ದು ಕೇವಲ 3 ದಿನದಲ್ಲಿ ಗುಣ ಆಗಿದ್ದಾರೆ. ನಿಮ್ಗೆ ನಾನು ಏನು ಕೊಟ್ಟರು ಕಡಿಮೆ. ನನ್ನ ಈ ನಮಸ್ಕಾರ ನೀವು ಗುರುಜಿಗೆ ತಲುಪಿಸ್ತೀರಾ ಅಂದರು. ಇದು ಜೀವನ. ನಾನು ಒಂದು ಜನ ಅಂತ ನಿನ್ನ ದೇವರ ಎದುರು ಬಂದರೆ ಯಾವ ಕೃಪೆಯೋ ಅನುಭವ ಆಗೋದಿಲ್ಲ ಜನ್ಮ ಪೂರ್ತಿ. ದಾಸ, ಶರಣ, ಕಂದ, ಆರ್ತ, ಮಗು, ಸಾಧಕ, ಶೋಧಕ 0 ಅಂತ ಬನ್ನಿ, ಕೈ ಜೋಡಿಸಿಕೊಳ್ಳಿ. ಯಾಕೆ? ಪಂಚೇಂದ್ರಿಯ 5, ಕರ್ಮೇಂದ್ರಿಯ 4, ಮನಸ್ಸು ಈ 10 ಮಂದಿ ನನ್ನನ್ನು ಖಂಡಿತವಾಗಿ ಉಂಡುತ್ತವೆ. ಇವನ್ ನಿಂಗೆ ಕೊಟ್ಟಿದ್ದೇನೆ. ತಲೆ ಬಗ್ಗಿಸಿ, ಜನ್ಮ ಜನ್ಮಾಂತರದ ಕರ್ಮ ತಲೆಯಲ್ಲಿದೆ, ಅದನ್ನೆಲ್ಲ ನಿಮಗೆ ಕೊಡುತ್ತಿದ್ದೇನೆ. 11ನೇ ದಿನ ಭಗವಂತ ಪರೀಕ್ಷೆ ಮಾಡ್ತಾನೆ, 12ನೇ ದಿನ ಉತ್ತರ ಕೊಡುತ್ತಾನೆ. ಹಾಗಾಗಿ ಭೂಗೋಲದ ಸಾಕಾರ ಆಗಿ ಶಿಷ್ಟರಾಗಿ ದುಷ್ಟರಾಗಬೇಡಿ, ನಮ್ರರಾಗಿ ಧೂರ್ತರಾಗಬೇಡಿ, ವಿಧೇಯರಾಗಿ ಅವಿಧೇಯರಾಗಬೇಡಿ. ಖಂಡಿತವಾಗಿಯೂ ಭಗವಂತ ಸ್ಪಂದಿಸುತ್ತಾನೆ ಅಂತ 100% ನಂಬಿಕೊಳ್ಳಿ, ತುಂಬಿಕೊಳ್ಳಿ ದಿಂಬಿನಂತೆ ಮೆತ್ತಗಾಗಿ. ಇಷ್ಟಾದರೆ ಮಾತ್ರ ನೀವು ಸಾಕಾರವಾಗಿ ಭಗವಂತ ಮೆಚ್ಚುವ ಸಾಧಕ ಗಡಣ ಆಗಬಹುದು. ಆಗ ಭಗವಂತ ಕೊಡುವ ಅಟ್ಮೋಸ್ಟ್ ಬಹುಮಾನ ತನ್ನನ್ನೇ ತೋರಿಸಿಕೊಳ್ಳುತ್ತಾನೆ. ರಾತ್ರಿ ನೀವು ಮಲಗಿದಾಗ ಮಗು ಅಂತಾನೆ ಅಂತ ಗೊರಿತಾ ಇರ್ತೀವಿ, ನಿಮ್ಗೆ ಎಲ್ಲಿ ಕೇಳುತ್ತೆ? ಹತ್ತಿರ ಒಂದು ಕಿವಿಯಲ್ಲಿ ಮಗು ಅಂತಾನೆ. ನಿಮಗೆ ನಿಜವಾಗಿ ರಾತ್ರಿ ಮಲಗುವಾಗ ಭಗವಂತ ಈ ರಾತ್ರಿ ಬರುತ್ತಾನೆ, ಮಾತನಾಡುತ್ತಾನೆ. ನಾನು ದಾಸ 0 ಅಂತ ಉತ್ತರ ಕೊಡಬೇಕಂದ್ರೆ ರೆಡಿಯಾಗಿ ನೀವು ಮಲ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ. 10 ದಿನ ಆಗುವುದಿಲ್ಲ, 11 ದಿನ ಆಗೇ ಆಗುತ್ತದೆ. ಭರವಸೆ ಬಲವಾದರೆ ಮಾತ್ರ ಜೀವನ ಜೇನು, ಬದುಕು ಬಂಗಾರ, ಬಾಳೆಲ್ಲ ಬೆಳಕು. ಶ್ರೀ ಗುರುಜಿ ಪ್ರತಿ ತಿಂಗಳು 2 ಬಾರಿ ಬರೆದು ತೋರಿಸುತ್ತಾರೆ ಅವರ ಉತ್ತರವನ್ನು. ಎಂಥ ಭಾಗ್ಯವಂತರು ನಾವು. ಒಳಗಿರುವುದು ಸಕ್ಕರೆ, ಹೊರಗಡೆ ರೂಪ ಮಾತ್ರ. ರಾಮ, ಭೀಮ, ಸೋಮ, ಕೃಷ್ಣ, ವಾಸುಕಿ, ಲಕ್ಷ್ಮಿ, ಗಾಯತ್ರಿ ಎಲ್ಲ ಯಥಾರ್ಥವಾಗಿ ಸಕ್ಕರೆ ಮಾತ್ರ. ಈ ಸತ್ಯ ತಿಳಿದ ಪೂಜ್ಯರಿಗೆಲ್ಲ ಅರ್ಥವಾಯಿತು ಎಂದರೆ ನಮ್ಮ ಸಂಸ್ಥಾನ ಶ್ರೇಷ್ಠ, ಸರ್ವಶ್ರೇಷ್ಠ, ನಿಮ್ಮದು ಕನಿಷ್ಠ ಯಾವ ನಾಲಿಗೆಯಲ್ಲಿ ಹೇಳುತ್ತಾರೆ? ಆಧುನಿಕ ಯುಗ ಅವನತಿಯಿಂದ ಉನ್ನತಿಗೆ ಹೋಗಬೇಕು, ಉನ್ನತಿಯಿಂದ ಅವನತಿಗೆ ಹೋಗುವ ಹೊಲಸು ಸಾಮ್ರಾಜ್ಯ ಖಂಡಿತ ಇರಬಾರದು, ಬರಬಾರದು. ನೀವು ವಿವೇಕ ಬೀರರು, ಜಾಣರಾಗಬೇಕು. ಸನ್ಯಾಸಿಗಳ ಮೇಲೆ ಆಶೆ ನನಗೆ ಬರಡಾಗಿ ಬಿಟ್ಟಿದೆ. ಯಥಾರ್ಥ ವಿವೇಕ ವೀರರ ಮೇಲೆ ತುಂಬ ಆಶೆ ಕೊಟ್ಟುಕೊಂಡಿದ್ದೇನೆ. ಜಗತ್ತನ್ನು ಬದಲಿಸುವ ಅದ್ಭುತ ಶಕ್ತಿ ಚೈತನ್ಯದ ತವರಾಗಬೇಕು. ಆಗುವಿರಾ?
ನಿನ್ನೊಲುಮೆ ನಮಗಿರಲಿ ದೇವಾ, ಕೃಪೆ ತೋರಿ ನೀ ಮರೆಸು ನೋವಾ. ನಿನ್ನೊಲುಮೆ ನಮಗಿರಲಿ ದೇವಾ, ಕೃಪೆ ತೋರಿ ನೀ ಮರೆಸು ನೋವಾ. ನನ್ನ ಸ್ವಾರ್ಥವೋ ಹೆಚ್ಚಿ ಮೋಹ ಮಾಯೆಯನೇಚಿ, ನನ್ನ ಸ್ವಾರ್ಥವೋ ಹೆಚ್ಚಿ ಮೋಹ ಮಾಯೆಯನೇಚಿ, ನಿನ್ನಿಂದ ದೂರಾಗಿ ನಾನಿನ್ನ ಜರಿದೆ. ನಿನ್ನ ನಾಮವ ಮರೆತೆ ಹೀನ ಜನರಲ್ಲಿ ಬೆರೆತೆ. ನಿನ್ನ ನಾಮವ ಮರೆತೆ ಹೀನ ಜನರಲ್ಲಿ ಬೆರೆತೆ. ಮನದ ತಲ್ಲಣವೆಲ್ಲ ಅರ್ಪಿಸಲು ಬಂದೆ. ನಿನ್ನೊಲುಮೆ ನಮಗಿರಲಿ ದೇವಾ, ಕೃಪೆ ತೋರಿ ನೀ ಮರೆಸು ನೋವಾ. ನನ್ನ ಗುರುಜಿಯಲ್ಲಿ ಈ ಪದ್ಯದೊಂದಿಗೆ ನಾನು ಎಷ್ಟೋ ಬಾರಿ ತಲೆ ಜಜ್ಜಿಕೊಳ್ಳುತ್ತಿದ್ದೆ. ನೀವಿಲ್ಲದಿರುತ್ತಿದ್ದರೆ ನನ್ನ ಅವಸ್ಥೆ ಏನಾಗುತ್ತಿತ್ತು. ದಿನದಲ್ಲಿ ಒಮ್ಮೆ ಆದರೂ ಇವೆಲ್ಲರೂ ಆತ್ಮಾವಲೋಕನದಿಂದ ಈ ಪದ್ಯವನ್ನು ಹೇಳಬೇಕು. ಒಳಗಡೆ ಭಗವಂತನಿದ್ದಾನೆ ಎಂದು ಡಿವೈನ್ ಪಾರ್ಕ್ ನಿಮಗೆ ತಿಳಿಸದಿದ್ದರೆ, ಒಳಗಿನ ಡಿವೈನ್ ಸ್ಪಾರ್ಕ್ ನಿಮಗೆ ಮರೆತೇ ಹೋಗಿದ್ದರೆ ನಿಮ್ಮ ಅವಸ್ಥೆ ಏನಾಗುತ್ತಿತ್ತು? ತೀರ ಲೌಕಿಕರಲ್ಲಿ ಲೌಕಿಕರಾಗಿ ನೀವು ಹೇಳ ಹೆಸರಿಲ್ಲದಂತೆ ಜಂತು ಹುಳುವಾಗಿ ನೀವು ನಾಶವಾಗುತ್ತಿದ್ದೀರಿ. ಆ ಲೆಕ್ಕದಲ್ಲಿ ಎಷ್ಟೊಂದು ಕೃತಜ್ಞತೆ ಈ ಸಂಸ್ಥೆಗೆ ನೀವು ಸಲ್ಲಿಸಬೇಕು ಅಲ್ಲವೇ? ದಿನಾಲು ಮುಂಜಾನೆ ಎದ್ದ ತಕ್ಷಣ ಒಳಗಿನ ಬದುಕಿಸುವ ಪ್ರಾಣಶಕ್ತಿಗೆ ಕೃತಜ್ಞತೆ ಅರ್ಪಿಸಿ. ಹೆಣದಂತೆ ಮಲಗಿದ್ದೆ ರಾತ್ರಿ, ನೀನು ನನಗಾಗಿ ದುಡಿಯುತ್ತಿದ್ದೆ, ಕಣ್ಣಿನ ಮೇಲೆ ಕಣ್ಣಿಟ್ಟು. ಪುನಃ ರಾತ್ರಿ ಮಲಗುವ ಮೊದಲೇ ವಿನಂತಿಸಿ ಹೆಣದಂತೆ ಮಲಗಲು ಹೋಗುತ್ತಿರುವೆ. ನೀನು ಹೇಗೂ ನನ್ನನ್ನು ಪ್ರಾಣರಕ್ಷಕ, ತ್ರಾಣರಕ್ಷಕ, ಮಾನರಕ್ಷಕನಾಗಿದ್ದೆ. ದಯಮಾಡಿ ಅನ್ಯತಾ ಭಾವಿಸಿದೆ. ನಾನು ಖಂಡಿತವಾಗಿಯೂ ಇರುವ ತನಕ ನಿನ್ನ ಕೃಪಾರಣವನ್ನು ತ್ಯಾಗ, ಸೇವೆ, ಸಹಕಾರ, ಸಾಧನೆಯ ಮೂಲಕ ಖಂಡಿತವಾಗಿಯೂ ತೀರಿಸುತ್ತೇನೆ. ತಾನು ಶಕ್ತಿ ದಮ್ಮಯ್ಯ ನಿಷ್ಠೆಯಿಂದ ನಿನ್ನ ಕರ್ತವ್ಯ ಪರಿಪಾಲಿಸೋ ದೇವ. ಖಂಡಿತವಾಗಿ ನಾನು ಆಪ್ತ ನಿಷ್ಠೆಯಿಂದ ಸೇವಕನಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ಬೇಡಿ. ಅದ್ಭುತವಾಗಿ ಈ 2 ದಿನಚರಿಯ ಈ ಶಿಸ್ತನ್ನು ನೀವು ಪರಿಪಾಲಿಸಿದರೆ ಒಳಗಿನ ಭಗವಂತ ನೋವನ್ನೆಲ್ಲ ನುಂಬಿಕೊಂಡು ನೆಲವನ್ನು ಮಾತ್ರ ನಿಮಗಿಡುತ್ತೇನೆ. ಬ್ರಿಟಿಷರ ಆಳ್ವಿಕೆಯ ಗೋಜಲು ಮಧ್ಯೆ ದೇವರ ಧರ್ಮದ ಎಂಥ ಗಲಾಟೆ ನಡೆಯುತ್ತಿತ್ತು. ನನ್ನ ದೇವರು, ನಿನ್ನ ದೇವರು, ಹೊಲಸು ದೇವರು, ಮೂರ್ಖ ದೇವರು, ಮಂಗದೇವರು ಎಂದು ಬ್ರಿಟಿಷರು ಯಾವ ರೀತಿ ಚುಡಾಯಿಸುತ್ತಿದ್ದರು. ಕ್ರಿಶ್ಚಿಯನರು ಹಿಂದೂಗಳನ್ನು ಎಷ್ಟೊಂದು ರೀತಿಯಲ್ಲಿ ನೋಯಿಸುತ್ತಿದ್ದರು. ಬಂದರು ನನ್ನ ಗುರುಜಿ. ಎಂಥ ಅದ್ಭುತವಾದ ತೇಜಸ್ಸದು. ನನ್ನಂಥ ಮೂರ್ಖರನ್ನು ಸ್ಪರ್ಶ ಮಾತ್ರದಿಂದ ಮೇಲೆತ್ತಿದರು. ಅಂಥ ಗುಲಾಮಗಿರಿಯಲ್ಲಿ ನಾನೊಬ್ಬ ಮೂರ್ಖನಾಗಿ ಸೇರಿ ಹೋಗುತ್ತಿದ್ದೆ. ನನ್ನ ಗುರುಜಿ ಬರೆದಿರುತ್ತಿದ್ದರೆ ಈ ಭಾರತ ದೇಶ ನುಚ್ಚು ನೂರಾಗುತ್ತಿತ್ತು. ಧರ್ಮದ ಹೆಸರಿನಲ್ಲಿ ರಕ್ತಪಾತ,
ಪ್ರತಿದಿನದ ಕತೆ ಮತ್ತು ವ್ಯಥೆ ಆಗುತ್ತಿತ್ತು. ಮೌನದಿಂದಲೇ ಪರಮಾದ್ಭುತ ಕ್ರಾಂತಿಯನ್ನು ಮಾಡಿಬಿಟ್ಟರು. ನಾನು ಕೂಡ ಹುಚ್ಚ ತಿರುಕ ಎಂದೇ ಅವರನ್ನು ನಿಂದಿಸಿದ್ದೆ. ಸತ್ಯ ವಿಚಾರ ಅವರು ಮಾತಿನಿಂದ ಹೇಳಲಿಲ್ಲ, ಕೇವಲ ಸ್ಪರ್ಶ ಮಾತ್ರದಿಂದ ನನ್ನನ್ನು ಬದಲಿಸಿಬಿಟ್ಟರು. ನಿಮ್ಮ ಭಾಗ್ಯ, ಈ ಡಿವೈನ್ ಬಾರ್ಕ್ನಲ್ಲಿ ನನ್ನ ಗುರುಜಿ ಸಾಕ್ಷಾತ್ತಾಗಿ 24 ಗಂಟೆಯೂ ನೆಲೆಸಿದ್ದಾರೆ. ಯಾರು ಕಣ್ಣೀರು ಹರಿಸಿ ಬೇಡುತ್ತಾರೋ ಅವರ ಅಂತರಂಗ ಪರಿಪೂರ್ಣ, ಪರಿಪಕ್ವ, ಪರಿಶುದ್ಧ ಮಾಡುವ ದೊಡ್ಡ ಜವಾಬ್ದಾರಿ ಅವರು ಹೊತ್ತಿದ್ದಾರೆ. ಜಗತ್ತಿನ ಎಲ್ಲೂ ಇಲ್ಲದ ಭಾಗ್ಯ ಈ ಡಿವೈನ್ ಬಾರ್ಕ್ನಲ್ಲಿದೆ. ಎಂಥ ಪುಣ್ಯವಂತರು ನೀವು ಅಲ್ಲವೇ? ಅಷ್ಟಾದರೂ ಬರ್ಲಿಕ್ಕೆ ನಮ್ಮ ಪುರುಸೊತ್ತಿಲ್ಲ, ಅಷ್ಟಾದರೂ ನಂಬಲಿಕ್ಕೆ ನಮ್ಮಲ್ಲಿ ಶುದ್ಧ ಹೃದಯವಿಲ್ಲ. ಆದರೂ ಕೂಡ ನನ್ನ ಮಕ್ಕಳೇ ಅಂತಾರೆ, ನಿಮಗಾಗಿ ಎಷ್ಟೋ ದೂರದಿಂದ ಬಂದಿದ್ದೇನೆ, ನಿಮಗೆ ಯಾಕೆ ಬರೋಕ್ಕಾಗೋದಿಲ್ಲ, ಬನ್ನಿ ನನ್ನ ಮುದ್ದು ಮಕ್ಕಳೇ ಅಂತಾರೆ. ಯೋಚನೆ ಮಾಡಿ, ಎಂಥ ಭಾಗ್ಯವಂತರು ನಾವು. ಇನ್ನಾದರೂ ತಿದ್ದಿಕೊಳ್ಳಬೇಕು, ಒದ್ದೆಯಾಗಬೇಕು, ಮುದ್ದೆಯಾಗಬೇಕು. ಅವರಲ್ಲಿ ಕೋಟಿ ಪಾಲು ಕ್ಷಮಾಭಿಕ್ಷೆಗೆ ಮುಂದಾಗಬೇಕು. ನೀವೇ ಗತಿ, ನೀವೇ ಮತಿ, ನೀವೇ ಪರಿಸ್ಥಿತಿ ಎಂದು ನಾವು ಸೊನ್ನೆಯಾಗಬೇಕು. ಹಾಗಾದರೆ ಮಾತ್ರ ಯೋಚನೆ ಮಾಡಿ, ಸಂಧ್ಯಾ ಕಾಲದ ಈ ವೇಳೆ ಅವರ ಮುಂದೆ ನಾನು ಏನು ಹೇಳ್ತೇನೋ ಅವರು ಗ್ರಹಿಸುತ್ತಾರೆ. ನೀವು ಆಗ್ರಹಿಸಿ, ಅದರ ಒತ್ತಾಯ ಮಾಡಿ, ಖಂಡಿತವಾಗಿ ತುಂಬಿಕೊಳ್ಳುತ್ತಾರೆ. ಆಗ ಖಂಡಿತವಾಗಿ ನಾವು ಭಾಗ್ಯವಂತರು ಮಾತ್ರವಲ್ಲ, ಸೌಭಾಗ್ಯವಂತರಾಗ್ತೇವೆ. ಈ ಜನ್ಮಕ್ಕಲ್ಲ, ಜನ್ಮ ಜನ್ಮಾಂತರಕ್ಕೂ ನೀವು ಒಪ್ಪುತ್ತೀರಿ ಎಂಬ ಭರವಸೆಯಿಂದ ನನ್ನ 2 ಮಾತನ್ನು ನಾನು ಮುಗಿಸುತ್ತೇನೆ. ಜೈ ಗುರು.